ಸೊ ಡ್ಯಾನ್ಸ್ ಎಲ್ಲ ಮಾಡ್ದಲ್ಲ ನೀನು? ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದೆ? ಹೆಂಗೆಲ್ಲ ಇತ್ತು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ? ಹೇಗೆ ಅನ್ನಿಸ್ತು? ಡಿಕೆಡಿಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎಷ್ಟು ಒಂದು 3-4 ಡೇಸ್ ಮಾಡಿರ್ಬೋದು. ಹ್ಮ್. ಸೆಕೆಂಡ್ ಆಡಿಷನ್ ಫಸ್ಟ್ ಆಡಿಷನ್ಗೂ 3 ಡೇಸ್ ಹ್ಮ್. ಎಲ್ಲ ಅಷ್ಟೇ ದಿನ ಮಾಡಿದ್ವಿ. ಅಲ್ಲ, ಇದು ಬಿಗ್ ಬಾಸ್ ಸ್ಟೇಜ್ ಮೇಲೆ ಡ್ಯಾನ್ಸ್ ಪರ್ಫಾರ್ಮ್ ಮಾಡೋದಕ್ಕೆ, ಸುದೀಪ್ ಅವರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಸೊ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ದೆ ಅಂತ? ಬಿಗ್ ಬಾಸ್ ಅಲ್ಲಿ ಮಾಡೋದಕ್ಕೆ ಒಂದಿನ ಅಷ್ಟೇ ಮಾಡಿದ್ದು. ಹ್ಮ್. ಫ್ರೈಡೇ ಒಂದಿನ 11:30 ಹೋದೆ. ಹ್ಮ್. ಅದಾದ್ಮೇಲೆ ಫುಲ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಸ್ಯಾಟರ್ಡೇನು ಒಂದಿನ ಮಾಡಿ ಸಂಡೇನೆ ಶೂಟ್ ಆಯ್ತು. ಸೊ ಬಂದ್ಮೇಲೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಫುಲ್ ಎಲ್ಲ ನೋಡ್ದಾ? ಇವಾಗೆಲ್ಲಾನು ಟಿವಿಯಲ್ಲೆಲ್ಲಾನು? ಟಿವಿಲಿ ನೋಡ್ದೆ. ನಮ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ಬಂದ್ವಿ ಮನೆಗೆ. ಬಂದ್ಬಿಟ್ಟು ಇಲ್ಲೇ ನೋಡಿದ್ವಿ. ಸೊ ನೆಕ್ಸ್ಟ್ ಸುದೀಪ್ ಸರ್ ಜೊತೆ ಏನಾದ್ರು ಆಕ್ಟಿಂಗ್ ಮಾಡುವಂತ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀಯಾ? ಮಾಡ್ತೀನಿ, ಅವ್ರ ಜೊತೆನೂ ಮಾಡ್ತೀನಿ. ಯಾವ ಕ್ಯಾರೆಕ್ಟರ್ ಅವ್ರ ಜೊತೆ ಮಾಡ್ಬೇಕು ಅಂತ ತುಂಬಾ ಆಸೆ ನಿಂಗೆ? ನಾನು ಅವ್ರು ಮಾಡಿದ್ರೆ ಚಿಕ್ಕದ್ರಲ್ಲಿದ್ದಾಗ್ಲೂದೇ ಮಾಡಕ್ ಇಷ್ಟ. ಅಂದ್ರೆ ಸುದೀಪ್ ಸರ್ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ನ ಮಾಡೋದಕ್ಕೆ ತುಂಬಾ ಇಷ್ಟ ಪಡ್ತಿದ್ಯಾ? ಆ ತರ ಮಾಡೋದಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.